ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಈಗ ಇದು ಈ ಥರ ಹೊಸ ಅಟ್ಯಾಚ್ಮೆಂಟು ಸ್ಟೀಲ್ ಬ್ಲೇಡ್ ಅಟ್ಯಾಚ್ಮೆಂಟ್ ಅಂತೆಲ್ಲ ಕರಿತೀವಿ. ಇದು ದಪ್ಪದ ಕಾಂಗ್ರೆಸ್ ಕಡ್ಡಿ ಅಥವಾ ಹೆವಿದೇನಾದರೂ ಇತ್ತು ಅಂದರೆ ಹೊಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ. ರೈತರು ಕೂಡ ಕೇಳ್ತಾ ಇದ್ರು. ಅದನ್ನು ಈಗ ಫಿಟ್ಟಿಂಗ್ ಮಾಡೋದು ಹೆಂಗೆ ಬ್ರಷ್ ಕಟ್ಟೋದಿಗೆ ಅಂತ ತೋರಿಸ್ಕೊಡ್ತಾ ಇದ್ವಿ. ಎಲ್ಲ ಬ್ರಷ್ ಕಟ್ಟೋರಿಗೆ ಫಿಟ್ ಮಾಡ್ಕೋಬೋದು. ಯೂನಿವರ್ಸಲ್ ಪ್ರಾಡಕ್ಟು. ಇದರಲ್ಲಿ ಇಲ್ಲಿ ಒಳಗಡೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಬ್ರಷ್ ಕಟ್ಟಿರೋದು ಬಾಬಿನ ಬಿಚ್ಕೋಬೇಕು. ಬಾಬಿನ ಬಿಚ್ಕೊಂಡು ಈ ಥರ ಬಿಚ್ಕೊಂಡ್ಮೇಲೆ ಇದನ್ನು ಇಲ್ಲಿ ಸೈಡಲ್ಲಿ ಲಾಕ್ ಮಾಡ್ಕೊಬೇಕಾಗತ್ತೆ. ಈ ಗ್ರಿಲ್ಲು ಮೇಯ್ನಾಗಿ ಲಾಕ್ ಮಾಡ್ಕೊಳ್ಳೇಬೇಕು. ನೋಡಿ ಇಲ್ಲಿ ಲಾಕಲ್ಲಿ ಈ ಥರ ಲಾಕ್ ಮಾಡ್ಕೊಂಡ್ರೆ ಅದು ನಿಲ್ಲೋದು, ಇಲ್ಲಾಂದ್ರೆ ನಿಲ್ಲಲ್ಲ. ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನು ಕರೆಕ್ಟಾಗಿ ಇದಕ್ಕೆ ಕೂರಿಸ್ಕೋಬೇಕು. ಈ ಥರ ಕೂರಿಸ್ಕೊಂಡ್ಮೇಲೆ ಇದಕ್ಕೆ ಗ್ರಿಲ್ ಇರುತ್ತೆ. ಮಿಷಿನ್ ಜೊತೆ ಕೊಟ್ಟಿರ್ತಾರೆ ಗ್ರಿಲ್ಲು. ಆ ಗ್ರಿಲ್ಲಲ್ಲಿ 2 ಗ್ರಿಲ್ ಬಂದಿರುತ್ತೆ. ಒಂದು ಹಾಕೊಂಡ್ರು ಯೂಸ್ ಮಾಡ್ಬೋದು, 2 ಹಾಕೊಂಡು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಇದಕ್ಕೆ ಮಾತ್ರ 1 ಯೂಸ್ ಮಾಡ್ಬೋದು, 2 ಯೂಸ್ ಮಾಡ್ಬೋದು. ಸೇಫ್ಟಿಗೆ 2 ಹಾಕೊಂತಾರೆ. ಬಟ್ ಇದರಲ್ಲಿ 1 ಹಾಕೊಂಡ್ರೆ ಸಾಕು ಅಂತ ನಮ್ಮ ಅಭಿಪ್ರಾಯ. ಹಾಕೊಂಡು ಯೂಸ್ ಮಾಡ್ಬೋದು, ಒಂದರಲ್ಲೇ ಹೊಡಿಬೋದು. ಕಾಂಗ್ರೆಸ್ ಗಿಡ ಇದು ಎಲ್ಲ ಹೊಡ್ಕೋಬೋದು. ಏಕೆಂದರೆ ಸೈಜು ಚಿಕ್ಕದಾಗುತ್ತೆ. ಹಂಗಾಗಿ ಈ ಥರ ಫಿಟ್ ಮಾಡ್ಕೊಂಡು ಫುಲ್ ಟೈಟ್ ಹೊಡಿಬೇಕಾಗತ್ತೆ. ಟೈಟ್ ಹೊಡ್ಕೊಂಡು ಇದು ಮಾಡ್ಕೊಬೇಕಾಗತ್ತೆ. ಎಲ್ಲ ಬ್ರಷ್ ಕಟ್ಟರಲ್ಲೂ ಇದ್ರ ಸಂಬಂಧಪಟ್ಟ ಟೂಲ್ ಕೊಟ್ಟಿರ್ತಾರೆ. ಟೂಲ್ನ ಯೂಸ್ ಮಾಡ್ಕೊಂಡು ಟೈಟ್ ಮಾಡ್ಕೊಳ್ರಿ. ಇದು ಟೈಟ್ ಆಗಿದೆ. ಇದನ್ನು ಸರಿ ಸ್ಟಾರ್ಟ್ ಮಾಡಿ ತೋರಿಸ್ತೀವಿ. ಕೆಲಸಕ್ಕೆ ರೆಡಿ. ಕಾಂಗ್ರೆಸ್ ಕಡ್ಡಿ ಅಥವಾ ಗಟ್ಟಿಗೆ ಇವನ್ನ ಕಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಉಪಯೋಗಿಸ್ಬೋದು. ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.